ಮಾದಪ್ಪನ ಪಾದಯಾತ್ರೆಗೆ ಅಂತ ಹೋಗಿದ್ದಂತಹ ಭಕ್ತನನ್ನ ಚಿರತೆ ಹೊತ್ತೊಯ್ದಿದೆ. ಇನ್ನು ಈ ಚಿರತೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ಕಂಡು ಆತನ ಜೊತೆ ಇದ್ದಂತಹ ಸ್ನೇಹಿತರೆಲ್ಲ ಭಯ ಬಿದ್ದು ಓಡಿ ಹೋಗ್ತಾರೆ. ಆದರೆ ಈತನಿಗೆ ಓಡಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆತನನ್ನ ಚಿರತೆ ಹೊತ್ತೊಯ್ದಿದೆ. ಚಿರತೆ ದಾಳಿಯಿಂದ ಮಂಡ್ಯ ಮೂಲದ ಪ್ರವೀಣ್ ಮೃತಪಟ್ಟಿದ್ದಾರೆ. ನಿನ್ನೆ ಬೆಳಗ್ಗೆ ಮಹದೇಶ್ವರ ಬೆಟ್ಟದ ತಾಳಬೆಟ್ಟದ ಸಮೀಪದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಚಾಮರಾಜನಗರದ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಘಟನೆ ನಡೆದಿದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸ್ನೇಹಿತರ ಜೊತೆ ಪಾದಯಾತ್ರೆಗೆ ಅಂತ ಪ್ರವೀಣ್ ಕೂಡ ಹೊರಟಿದ್ರು. ಚಿನ್ನನಹಳ್ಳಿ ಪ್ರವೀಣ್ ಮಹದೇಶ್ವರ ಬೆಟ್ಟಕ್ಕೆ ಮೆಟ್ಟಿಲು ಹತ್ತಿ ಹೋಗುವಂತಹ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಿರುವಂಥದ್ದು. ಕೂಡಲೇ ಆತನ ಸ್ನೇಹಿತರು, ಪೊಲೀಸರು ಹಾಗೆ ಅರಣ್ಯ ಇಲಾಖೆಗೆ ಸ್ಥಳೀಯರ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಪ್ರವೀಣನನ್ನು ಉಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲಿ ಘಟನೆ ನಡೀತು, ಎಲ್ಲಿ ಚಿರತೆ ದಾಳಿ ಮಾಡಿತು, ಅಲ್ಲಿಂದ 300 ಮೀಟರ್ ದೂರದಲ್ಲಿ ಪ್ರವೀಣ್ನ ಮೃತದೇಹ ಪತ್ತೆಯಾಗಿರುವಂಥದ್ದು. ನಮ್ಮ ಪ್ರತಿನಿಧಿ ನಂದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಪಾದಯಾತ್ರೆಗೆ ಅಂತ ಹೊರಟಿದ್ದಂತಹ ಪ್ರವೀಣ್ನನ್ನ ಚಿರತೆ ಹೊತ್ತೊಯ್ದಿರುವಂಥದ್ದು. ಆ ಭಾಗದಲ್ಲಿ ಚಿರತೆ ಕಾಟ ಇತ್ತ? ಕೆಲವು ದಿನಗಳಿಂದ ಏನಾದರೂ ಈ ಬಗ್ಗೆ ಮಾಹಿತಿ ಏನಾದರೂ ಇತ್ತಾ ನಂದೀಶ್? ನವೀನ್, ಮಂಡ್ಯ ಭಾಗದಿಂದ ಹೆಚ್ಚಾಗಿ ಮಹದೇಶ್ವರನ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ತೆರಳುವಂತಹ ಭಕ್ತಾದಿಗಳ ಸಂಖ್ಯೆ ಪ್ರತಿ ವರ್ಷವೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಪಾದಯಾತ್ರೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಪಡೆದ್ರೆ ಒಳಿತಾಗುತ್ತೆ ಎಂಬ ಒಂದು ನಂಬಿಕೆಯು ಕೂಡ ಈ ಭಾಗದ ಜನರಲ್ಲಿ ಇರುವಂತದ್ದು. ಆ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಡ್ಯ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಪಾದಯಾತ್ರೆಯನ್ನು ಹೊರಟಿದ್ರು. ಅದೇ ರೀತಿ ಮಂಡ್ಯದ ಚೀರ್ನಳ್ಳಿ ಗ್ರಾಮದ ಪ್ರವೀಣ್ ಹಾಗೂ ಆತನ ಸ್ನೇಹಿತರ ಒಂದಷ್ಟು ಮಂದಿ ಈತನ ಜೊತೆ ಪಾದಯಾತ್ರೆಗೆ, ಅಂದ್ರೆ ಈ ಮಂಡ್ಯದಿಂದ ಮಹದೇಶ್ವರ ಬೆಟ್ಟದವರೆಗೂ ಕೂಡ ಅವರು ಪಾದಯಾತ್ರೆಯನ್ನ ಕಾಲ್ನಡಿಗೆಯಲ್ಲಿ ತೆರಳಲು ಕೂಡ ಮುಂದಾಗಿದ್ರು. ಅದೇ ನಿಟ್ಟಿನಲ್ಲಿ ಕಳೆದ 4-5 ದಿನಗಳ ಹಿಂದೆಯೇ ಅವರು ಹೊರಟಿದ್ರು. ಆದ್ರೆ ನಿನ್ನೆ ಬೆಳಗಿನ ಜಾವ ಚಿರತೆ ಆತನ ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಮಹದೇಶ್ವರ ಬೆಟ್ಟದಲ್ಲೇ ಏನು ತಾಳಬೆಟ್ಟ ಇದೆ, ಅಲ್ಲೇ ಈಗ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಅದು ಅರಣ್ಯ ಪ್ರದೇಶದಲ್ಲಿ ಹುಲಿಗಳ ಸಂಖ್ಯೆಯೂ ಕೂಡ ಹೆಚ್ಚಿರುವಂತದ್ದು ಮತ್ತು ಚಿರತೆ ಈ ರೀತಿ ಕಾಡು ಪ್ರಾಣಿಗಳು ಕೂಡ ಹೆಚ್ಚಾಗಿರುವಂತದ್ದು. ಆ ಸಂದರ್ಭದಲ್ಲಿ ಬೆಳಗಿನ ಜಾವ ಹೋಗ್ತಾ ಇದ್ರು. ಆ ವೇಳೆ ಏಕಾಏಕಿ ಚಿರತೆಯೊಂದು ಬರುತ್ತೆ. ಬಂದಂತ ಬಳಿಕ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಏನು ಪ್ರವೀಣ್ ಜೊತೆ 5 ಮಂದಿ ಸ್ನೇಹಿತರಿದ್ರು, ಅವರೆಲ್ಲರೂ ಕೂಡ ಅಲ್ಲಿಂದ ಓಡೋಗ್ತಾರೆ. ಆದ್ರೆ ಈತ ಚಿರತೆಯಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಚಿರತೆ ಏಕಾಏಕಿ ಆತನ ಮೇಲೆ ಅಟ್ಯಾಕ್ ಮಾಡುತ್ತೆ. ಬಳಿಕ ಆತನನ್ನ ಚಿರತೆಯೇ ಒತ್ತೊಯ್ದಿರುವಂತದ್ದು. ಆ ಸಂದರ್ಭದಲ್ಲಿ ಅವರ ಸ್ನೇಹಿತರು ಹುಡುಕಾಟವನ್ನ ನಡೆಸಿದ್ರು ಕೂಡ ಸಿಗಲ್ಲ. ಬಳಿಕ ಅರಣ್ಯ ಇಲಾಖೆಗೆ ಮತ್ತು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ, ಈ ರೀತಿ ಚಿರತೆ ದಾಳಿ ಆಗಿದೆ ಅಂತ. ಅದಾದ ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಪೊಲೀಸರು ಹುಡುಕಾಟವನ್ನ ನಡೆಸಿದಂತ ಬಳಿಕ ಏನು ಅಟ್ಯಾಕ್ ಮಾಡ್ತು ಚಿರತೆ ಆ ಒಂದು ತಾಳಬೆಟ್ಟದ ಸಮೀಪ, ಅಲ್ಲಿಂದ ಸುಮಾರು 300 ಮೀಟರ್ ಅರಣ್ಯ ಪ್ರದೇಶದ ಒಳಗಡೆ ಆತನ ಮೃತದೇಹವು ಕೂಡ ಪತ್ತೆಯಾಗಿರುವಂತದ್ದು. ಅಂದ್ರೆ ಚಿರತೆ ದಾಳಿ ಮಾಡಿ ಆತನನ್ನ ಕೊಂದು ಹಾಕಿರುವಂತದ್ದು. ಅದಾದ ಬಳಿಕ ಇದೀಗ ಆತನ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಿ ಇದೀಗ ಹುಟ್ಟೂರಿಗೆ ಕಳಿಸಿರುವಂತದ್ದು. ಅವರ ಅಂತ್ಯಕ್ರಿಯೆಯು ಕೂಡ ಇದೀಗ ಜರುಗ್ತಾ ಇರುವಂತದ್ದು. ನವೀನ್, ನಂದೀಶ್, ಇನ್ನಷ್ಟು ಜನ ಪಾದಯಾತ್ರೆಗೆ ಹೋಗುವ ಸಾಧ್ಯತೆಗಳಿಗೆ ಇದ್ದೇ ಇರುತ್ತೆ. ಯಾಕಂದ್ರೆ ಪಾದಯಾತ್ರೆಗೆ ಸಾವಿರಾರು ಜನ ಹೋಗ್ತಾರೆ. ಚಿರತೆ ಭಯ ಇದ್ರೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ಇದು? ಖಂಡಿತ ನವೀನ್, ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದ್ ರೀತಿ ಮಾರ್ಗಸೂಚಿಯನ್ನ ಕೊಡಬೇಕಾಗ್ತದೆ. ಯಾಕೆಂದ್ರೆ ಭಕ್ತರು ರಾತ್ರಿ ವೇಳೆಯೂ ಕೂಡ ಪಾದಯಾತ್ರೆಯ ಮೂಲಕ ಬೆಟ್ಟವನ್ನ ಹತ್ತುವಂತ ಕೆಲಸವನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಎಚ್ಚರಿಕೆಯನ್ನ ಕೊಡಬೇಕಾಗಿದೆ. ಯಾಕೆಂದ್ರೆ ಅದು ಅರಣ್ಯ ಪ್ರದೇಶವಾಗಿರುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಕಾಲ್ನಡಿಗೆಯಲ್ಲಿ ಭಕ್ತರು ತೆರಳುವಂತದ್ದು ಒಂದು ಸೂಕ್ತ ಅಲ್ಲ. ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಅಲ್ಲಿನ ಜಿಲ್ಲಾಡಳಿತ ಒಂದು ಕ್ರಮವನ್ನ ವಹಿಸಬೇಕಾಗುತ್ತೆ. ಮತ್ತೆ ವಾಹನದ ವ್ಯವಸ್ಥೆ ಮೂಲಕವೇ ಅವರು ಬೆಟ್ಟಕ್ಕೆ ತೆರಳುವಂತೆ ಮಾಡಬೇಕಾಗ್ತದೆ. ಆದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ನಿರ್ಲಕ್ಷ್ಯ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು. ಯಾಕೆಂದ್ರೆ ಅದು ಅರಣ್ಯ ಆಗಿರುವ ಹಿನ್ನೆಲೆಯಲ್ಲಿ ಏನು ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಇನ್ನೇನು ರಾಜ್ಯ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ಸ್ ಮಾತ್ರ ಬರಬೇಕಾಗಿದೆ. ಆದ್ರೆ ಈ ಸಂದರ್ಭ ಕಾಡು ಪ್ರಾಣಿಗಳಿಗೆ ಈ ಒಂದು ಭಕ್ತರ ಓಡಾಟದಿಂದ ಒಂದು ರೀತಿ ತೊಂದರೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಚಿಂತನೆಯನ್ನು ಮಾಡಿ ಅಲ್ಲಿ ಕಾಡಿನಲ್ಲಿ ಓಡಾಡುವುದನ್ನ ನಿರ್ಬಂಧಿಸಬೇಕಾಗಿರುವಂತದ್ದು ಸದ್ಯಕ್ಕೆ ಇರುವಂತಹ ಒಂದು ಸೂಕ್ತ ವ್ಯವಸ್ಥೆ ಅಂತಾನೆ ಹೇಳ್ಬೋದು. ಆದ್ರೆ ಅದನ್ನ ಸರಿಪಡಿಸದೆ ಏನು ಅರಣ್ಯ ಇಲ್ಲ, ಏನು ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡ್ತದೆ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂದೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತದೆ ಎಂಬುದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ನವೀನ್, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಇನ್ನು ಬೇಟೆಯ ರುಚಿಯನ್ನ ಕಂಡಂತಹ ಚಿರತೆ ಇವತ್ತು ಕೂಡ ಮತ್ತೆ ಪ್ರತ್ಯಕ್ಷ ಆಗಿತ್ತು ಆ ಭಾಗದಲ್ಲಿ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ತಾಳಬೆಟ್ಟ ಭಾಗದಲ್ಲಿ ಮತ್ತೊಮ್ಮೆ ಚಿರತೆ ಪ್ರತ್ಯಕ್ಷವಾಗಿದ್ದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೆ ಜಿಲ್ಲಾಡಳಿತ ಸದ್ಯ ಪಾದಯಾತ್ರೆ ಏನು ಹೋಗ್ತಾ ಇದ್ದಾರೆ ಭಕ್ತರು, ಅವರಿಗೆ ಮನವಿಯನ್ನ ಮಾಡಿಕೊಂಡಿದೆ, ಯಾರು ನಮ್ಮ ಕಣ್ಣು ತಪ್ಪಿಸಿ ಪಾದಯಾತ್ರೆಗೆ ಹೋಗಬೇಡಿ ಅಂತ. ಈಗಾಗಲೇ 3 ದಿನಗಳ ಕಾಲ ಪಾದಯಾತ್ರೆಗೆ ತಡೆಯನ್ನ ನೀಡಲಾಗಿದೆ ಜಿಲ್ಲಾಡಳಿತದಿಂದ. ದಯವಿಟ್ಟು ಯಾರು ಪಾದಯಾತ್ರೆಯನ್ನ ಮಾಡಬೇಡಿ, ಸದ್ಯಕ್ಕೆ ಇಲ್ಲಿ ಚಿರತೆಯೆಂದು ಕಾಣಿಸ್ಕೊಂಡಿದೆ.
ಪ್ರವೀಣ್ ಅನ್ನೋರು ಮೃತಪಟ್ಟಿದ್ದಾರೆ. ಚಿರತೆ ಹೊತ್ತೊಯ್ದ ಕಾರಣದಿಂದಲೇ ಅವರ ಸ್ನೇಹಿತರು ತಪ್ಪಿಸಿಕೊಂಡಿದ್ದರಿಂದ ಅವರು ಬಚಾವಾದರು. ಆದರೆ ಪ್ರವೀಣ್ಗೆ ಆ ಅದೃಷ್ಟ ಇರಲಿಲ್ಲ. ಹಾಗಾಗಿ 3 ದಿನಗಳ ಕಾಲ ಅಲ್ಲಿ ಪಾದಯಾತ್ರೆಯನ್ನ ಸದ್ಯ ನಿರ್ಬಂಧಿಸಲಾಗಿದೆ. ಪಾದಯಾತ್ರೆ ಹೊರಡಬೇಡಿ ಅಂತ ಜಿಲ್ಲಾಡಳಿತ ಮನವಿ ಮಾಡಿದೆ. ಹಾಗೆ ಕಣ್ತಪ್ಪಿಸಿಯೂ ಕೂಡ ನೀವು ನಮಗೆ ಯಾರಿಗೂ ಮಾಹಿತಿಯನ್ನ ನೀಡದೆ ಕಣ್ತಪ್ಪಿಸಿ ಪಾದಯಾತ್ರೆಯನ್ನ ಹೋಗಬೇಡಿ ಅಂತ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ನೀಡಿರುವಂಥದ್ದು, ಮನವಿಯನ್ನ ಮಾಡಿರುವಂಥದ್ದು. ಮತ್ತೊಂದು ಕಡೆಗೆ ಚಿರತೆ ಇವತ್ತು ಕೂಡ ಕಾಣಿಸಿಕೊಂಡಿರೋದ್ರಿಂದ ಸ್ಥಳೀಯರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.